ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಕ್ಯಾಮರಾದಲ್ಲಿ ಸೆರೆಯಾದ ಕೆಲವು ಅದೃಷ್ಟವಂತರನ್ನು ನೋಡೋಣ. ಇವರನ್ನು ನೋಡಿದ ಮೇಲೆ ಇವರಿಗಿಂತ ಅದೃಷ್ಟವಂತರು ಈ ಭೂಮಿಯ ಮೇಲೆ ಯಾರೂ ಇಲ್ಲ ಎಂದು ನೀವೇ ನಂಬುತ್ತೀರಾ. ಈ ವಿಡಿಯೋ ನೋಡುವುದಕ್ಕೆ ಫನ್ನಿಯಾಗಿ ಥ್ರಿಲ್ಲಿಂಗ್ ಆಗಿದ್ದರೂ ಅಷ್ಟೇ ಭಯವನ್ನುಂಟು ಮಾಡುತ್ತದೆ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಇಲ್ಲಿ ನೋಡಿ, ನಿಂತಿರುವ ಇವನ ಮೇಲೆ ಕೊಂಬೆ ಮುರಿದು ಬೀಳುತ್ತದೆ ಎಂದು ತಿಳಿದು ಹಿಂದೆ ಬರಲು ಪ್ರಯತ್ನಿಸಿ ಕಾಲು ಜಾರಿ ಅಲ್ಲಿಯೇ ಬಿದ್ದು ಹೋಗುತ್ತಾನೆ. ಇವನ ಟೈಮ್ ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡಿ, ಜಸ್ಟ್ ಮಿಸ್ ಆಗಿದೆ ಅಲ್ವಾ? ಒಂದು ವೇಳೆ ಅದರ ತುದಿ ಏನಾದರೂ ಟಚ್ ಆಗಿದ್ದರೆ ತುಂಬಾನೇ ಡ್ಯಾಮೇಜ್ ಆಗುತ್ತಿತ್ತು. ಕೆಲವೊಮ್ಮೆ ರಸ್ತೆಯಲ್ಲಿ ಹೋಗುವಾಗ ದೊಡ್ಡ ದೊಡ್ಡ ಭಾರಿ ಗಾತ್ರದ ವಾಹನಗಳ ಹಿಂದೆ ನಿಮ್ಮ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಬೇಡಿ. ಏಕೆಂದರೆ ಮುಂದೆ ಡ್ರೈವರ್ಸ್ಗೆ ಹಿಂದೆ ಚಿಕ್ಕ ಗಾಡಿ ಇದೆ ಎಂದು ತಿಳಿಯುವುದಿಲ್ಲ. ಇಲ್ಲಿ ನೋಡಿ, ಕಾಂಕ್ರೀಟ್ ಲಾರಿಯೊಂದು ಹೇಗೆ ಹಿಂದೆ ಬರುತ್ತಿದೆ ಎಂದು. ಸ್ಕೂಟಿಗೆ ಡಿಕ್ಕಿ ಹೊಡೆದು ಅವನ ಮೇಲೂ ಬರುತ್ತಿದೆ. ಇಲ್ಲಿ ಸಹ ಜಸ್ಟ್ ಮಿಸ್ ಎನ್ನುವಂತೆ ಪ್ರಾಣಾಪಾಯದಿಂದ ಪಾರಾಗುತ್ತಾನೆ. ಹೈವೇ ರಸ್ತೆಗಳಲ್ಲಿ ಮಳೆ ಬರುವಾಗ ದ್ವಿಚಕ್ರ ವಾಹನಗಳನ್ನು ಬಹಳ ಜಾಗ್ರತೆಯಿಂದ ಚಲಾಯಿಸಬೇಕು. ನೋಡಿ, ವೇಗವಾಗಿ ಬಂದು ಬ್ರೇಕ್ ಹಾಕಿದ ಕೂಡಲೇ ಗಾಡಿ ಸ್ಕಿಡ್ ಆಗಿ ಬೀಳುತ್ತದೆ. ನೋಡಿದರೆ ಎದೆ ಜೆಲ್ಲೆನಿಸುತ್ತದೆ. ಎಲ್ಲೋ ಯಮರಾಜ ರಜೆ ಇರಬೇಕು ಅನಿಸುತ್ತದೆ ಅಲ್ವಾ? ಇಲ್ಲದಿದ್ದರೆ ಆಗಲೇ ಟಿಕೆಟ್ ಕೊಟ್ಟು ಬಿಡುತ್ತಿದ್ದ. ನೀವೇನಂತೀರಾ? ಈ ವಿಡಿಯೋ ನೋಡಿ, ರೆಡ್ ಕಲರ್ ಶರ್ಟ್ ಹಾಕಿರುವ ವ್ಯಕ್ತಿಗೆ ಏನಾಯಿತೋ ಏನೋ, ಬಿಲ್ಡಿಂಗ್ ಮೇಲಿಂದ ಹಾಗೆಯೇ ಕೆಳಗೆ ಬೀಳುತ್ತಿದ್ದನು. ಆದರೆ ಅವನ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ ಬೀಳುತ್ತಿದ್ದ ಅವನ ಕಾಲನ್ನು ಕೊನೆ ಕ್ಷಣದಲ್ಲಿ ಹಿಡಿದುಕೊಂಡು ಅವನನ್ನು ಕಾಪಾಡುತ್ತಾನೆ. ಈ ಸ್ಕೂಟಿ ಚಲಾಯಿಸೋ ಕೆಲವು ಮಹಿಳಾ ಮಣಿಗಳಿಗೆ ಮೆದುಳು ಎಲ್ಲಿರುತ್ತದೆಯೋ ಗೊತ್ತಿಲ್ಲ. ಅಲ್ಲಿ ನಿಂತಿರುವ ಅಷ್ಟು ದೊಡ್ಡ ಕಾರು ಕಾಣಿಸದಿರುವುದೇ ವಿಪರ್ಯಾಸ ಅಲ್ವಾ? ಆ ಕಾರಿಗೆ ಹೋಗಿ ಡಿಕ್ಕಿ ಹೊಡೆದು ಅದನ್ನು ಅಲ್ಲೇ ಬಿಟ್ಟು ನಂಗೇನು ಗೊತ್ತಿಲ್ಲ ಎನ್ನುವಂತೆ ಹೊರಟು ಹೋಗುತ್ತಾಳೆ. ಕ್ಯಾಬ್ಗಾಗಿ ಎದುರು ನೋಡುತ್ತಿದ್ದ ಈ ಜೋಡಿಗೆ ಆ ಕ್ಯಾಬ್ ಡ್ರೈವರ್ ಇವರನ್ನು ಪಿಕ್ ಮಾಡಿಕೊಳ್ಳಲು ಇಷ್ಟು ಭಯಂಕರವಾಗಿ ಬರುತ್ತಾನೆ ಎಂದು ಅವರು ಊಹಿಸಿರಲಿಲ್ಲ ಅನಿಸುತ್ತದೆ. ಅವರ ಅದೃಷ್ಟ ಚೆನ್ನಾಗಿದೆ, ಅವರಿಗೆ ಏನೂ ಆಗಿಲ್ಲ. ಈ ಶಾಪ್ನಲ್ಲಿ ಒಬ್ಬ ಕಸ್ಟಮರ್ ಸಹ ಇಲ್ಲದೆ ನೋಡಿ ನೋಡಿ ಸಾಕಾಗಿ ಈ ಫ್ಯಾನ್ ರೆಕ್ಕೆಗಳು ಹೇಗೆ ಕೆಳಗೆ ಬೀಳುತ್ತವೆ ನೋಡಿ. ಅದೃಷ್ಟವಶಾತ್ ಆ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಎದುರಲ್ಲಿ ನಿಂತಿದ್ದ ಬಸ್ಸಿಗೆ ಹತ್ತಲು ಈ ವ್ಯಕ್ತಿಗಳು ರಸ್ತೆಯನ್ನು ವೇಗವಾಗಿ ದಾಟುತ್ತಾರೆ. ಅವರು ಹೈವೇನಲ್ಲಿ ಇರುವುದೇ ಮರೆತು ಹೋದಂತೆ ಕಾಣಿಸುತ್ತದೆ. ಒಬ್ಬ ವ್ಯಕ್ತಿ ಸುರಕ್ಷಿತವಾಗಿ ರಸ್ತೆ ದಾಟಿದರೆ ಮತ್ತೊಬ್ಬ ವ್ಯಕ್ತಿ ಕಾರಿಗೆ ಡಿಕ್ಕಿ ಹೊಡೆದುಕೊಳ್ಳುತ್ತಾನೆ. ಅವನ ಅದೃಷ್ಟ ಚೆನ್ನಾಗಿದೆ, ಇಲ್ಲವಾಗಿದ್ದರೆ ಅಲ್ಲಿಯೇ ಚಟ್ನಿ ಆಗಿರುತ್ತಿದ್ದ. ಸಮಯ ಎನ್ನುವುದು ಎಷ್ಟು ವಿಚಿತ್ರ ಅಲ್ವಾ? ಈ ಜಿಮ್ನಲ್ಲಿ ವರ್ಕೌಟ್ ಮಾಡಿ ರೆಸ್ಟ್ ಮಾಡುತ್ತಿದ್ದ ಈ ವ್ಯಕ್ತಿಗೆ 20 kg ತೂಕದ ಈ ರಾಡ್ 40 ಕಿಲೋಮೀಟರ್ ವೇಗವಾಗಿ ಬಂದು ಬೀಳುತ್ತಿತ್ತು. ಅಲ್ಲಿಯೇ ಬರುತ್ತಿದ್ದ ವ್ಯಕ್ತಿಯೊಬ್ಬರು ಸಡನ್ ಆಗಿ ಅದನ್ನು ಹಿಡಿದುಕೊಳ್ಳುತ್ತಾರೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ಲ, ಅದು ನಿಜ ಎಂದು. ಈ ವಿಡಿಯೋ ನೋಡಿ, ಈ ಡ್ರೈವರ್ಗೆ ಅದೆಷ್ಟು ಹಸಿವಾಗಿತ್ತೋ ಏನೋ, ಗಾಡಿ ಸಮೇತ ಡಾಬಾ ಒಳಗೆ ತಂದು ಬಿಡುತ್ತಾನೆ. ಹಿಂದೆಯೇ ಅಲ್ಲಿದ್ದವರೆಲ್ಲ ಓಡಿ ಹೋಗಿ ಪ್ರಾಣಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಈ ರ್ಯಾಶ್ ಡ್ರೈವ್ ಮಾಡುವವರಿಗೆ ಎಷ್ಟು ಹೇಳಿದರೂ ಕೇಳುವುದೇ ಇಲ್ಲ. ಇಲ್ಲಿ ನೋಡಿ, ವೇಗವಾಗಿ ಬಂದು ಎದುರಾಗಿ ಬರುತ್ತಿದ್ದ ವ್ಯಕ್ತಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತಾನೆ. ಅವನು ಮಾಡಿದ ಕೆಲಸದಿಂದ ಆ ಅಮಾಯಕ ಗಾಯಗೊಳ್ಳುತ್ತಾನೆ. ಈ ಹುಡುಗಿಗೆ ಗೊತ್ತಿಲ್ಲ ಅನಿಸುತ್ತದೆ, ತಾನು ಡೈವ್ ಮಾಡುತ್ತಿರುವುದು ನೀರಿಗೆಲ್ಲ ಶಾರ್ಕ್ನ ಬಾಯಿಗೆ ಎಂದು. ಸರಿಯಾದ ಸಮಯಕ್ಕೆ ಶಾರ್ಕ್ ಕಾಣಿಸಿದೆ. ಒಂದು ವೇಳೆ ನೀರಿಗೆ ಬಿದ್ದಿದ್ದರೆ ಶಾರ್ಕ್ಗೆ ಆಹಾರವಾಗುತ್ತಿದ್ದಳು. ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನಗಳನ್ನು ನೋಡಿ ಈ ವ್ಯಕ್ತಿ ರಸ್ತೆ ದಾಟುತ್ತಾನೆ. ಆಗಲೇ ಕಾರಿನ ಹಿಂದೆಯಿಂದ ಬಂದ ಬಸ್ಸು ರಭಸದಿಂದ ಡಿಕ್ಕಿ ಹೊಡೆದು ಅವನಿಗೆ ಟಚ್ ಆಗುತ್ತದೆ. ಆದರೆ ಅವನ ಅದೃಷ್ಟ ಚೆನ್ನಾಗಿದ್ದು ಅವನಿಗೆ ಏನೂ ಆಗುವುದಿಲ್ಲ. ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಜೋರಾಗಿ ಗಾಳಿ ಬೀಸುತ್ತಿದೆ. ಅಲ್ಲೇ ಗೇಟಿನ ಬಳಿ ಇಬ್ಬರು ವ್ಯಕ್ತಿಗಳು ನಿಂತು ಮಾತನಾಡುತ್ತಿದ್ದಾರೆ. ತುಂಬಾ ಸಮಯ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋದ ಕೂಡಲೇ ಆ ಮರ ಅಲ್ಲೇ ಬೀಳುತ್ತದೆ. ಅವರೇನಾದರೂ ಅಲ್ಲೇ ಇದ್ದಿದ್ದರೆ ಏನಾದರೂ ಅಪಾಯವಾಗುತ್ತಿತ್ತು. ಹೈವೇ ಪಕ್ಕದಲ್ಲಿ ನಿಂತು ಕಾರಿನವರ ಬಳಿ ಏನೋ ಮಾತನಾಡುತ್ತಿದ್ದಾರೆ ಈ ಪೊಲೀಸ್ ಆಫೀಸರ್.
ಆಗಲೇ ಹಿಂದೆಯಿಂದ ಬಂದ ಒಂದು ಕಾರು ವೇಗವಾಗಿ ಡಿಕ್ಕಿ ಹೊಡೆದು ಅಷ್ಟೇ ವೇಗವಾಗಿ ಹೊರಟೋಗುತ್ತದೆ. ಅದೃಷ್ಟವಶಾತ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತವೆ ಅಷ್ಟೇ. ಇಲ್ಲಿ ನೋಡಿ, ಆ ರೈಲು ವೇಗವಾಗಿ ಬರುತ್ತಿದ್ದರೂ ಸರಿ, ಹೇಗೆ ರೈಲ್ವೆ ಟ್ರ್ಯಾಕ್ ಅನ್ನು ದಾಟುತ್ತಿದ್ದಾನೆ ಎಂದು. ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ ಅಲ್ವಾ? ಇಲ್ಲೂ ಕೂಡ ಅದೇ ರೀತಿ ರೈಲ್ವೆ ಟ್ರ್ಯಾಕ್ನ ಬಳಿಗೆ ಬಂದು ಗಾಡಿ ನಿಲ್ಲುತ್ತದೆ. ಗಾಡಿ ನಿಂತಿದ್ದರೂ ಅದನ್ನು ಕಂಟ್ರೋಲ್ ಮಾಡಲಾಗದೆ ಇನ್ನೂ ಮುಂದೆ ಹೋಗುತ್ತಾನೆ. ಅವನು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಕೊನೆಗೆ ಆ ರೈಲಿಗೆ ಗಾಡಿ ಸಿಕ್ಕಿ ಪೀಸ್ ಪೀಸ್ ಆಗುತ್ತದೆ. ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಈ ಸೀನ್ ನೋಡಿರುತ್ತೀರಲ್ವಾ? ಅದೇ ರೀತಿ ನಿಜವಾದ ಸ್ಪೈಡರ್ ಮ್ಯಾನ್ನ ದರ್ಶನವಾಗುತ್ತದೆ ನೋಡಿ. ಇಲ್ಲಿ ನೋಡಿ, ವೇಗವಾಗಿ ಬರುತ್ತಿರುವ ಪೆಟ್ರೋಲ್ ಟ್ಯಾಂಕರ್ನಿಂದ ಸಾವನ್ನು ತುಂಬಾ ಹತ್ತಿರದಿಂದ ನೋಡಿ ಬರುತ್ತಾನೆ ಈ ವ್ಯಕ್ತಿ. ಅಲ್ಲಿ ಕಾರು ಜಸ್ಟ್ ಮಿಸ್ ಆದರೆ ಇಲ್ಲಿ ಗಾಡಿಯವನಿಗೂ ಅದೇ ಅನುಭವವಾಗುತ್ತದೆ. ಈ ಕಾರ್ ಡ್ರೈವರ್ಗೆ ಯಾವ ಪ್ರಶಸ್ತಿ ಕೊಡುತ್ತೀರಾ ನೀವೇ ಹೇಳಿ? ಅವನ ಸಮಯಸ್ಫೂರ್ತಿಯಿಂದ ಕಾರನ್ನು ಮೇಲಕ್ಕೆ ಹಾರಿಸಿ ಈ ನಾಯಿಯ ಪ್ರಾಣವನ್ನು ಕಾಪಾಡುತ್ತಾನೆ. ಗ್ರೇಟ್ ಅಲ್ವಾ? ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಎಲ್ಲವೂ ನಾರ್ಮಲ್ ಆಗಿಯೇ ಇದೆ ಅನಿಸುತ್ತದೆ ಅಲ್ವಾ? ಆದರೆ ಆ ಸಮಯದಲ್ಲಿ ಬ್ರಿಡ್ಜ್ ಮೇಲಿಂದ ಒಂದು ಕಾರು ಕೆಳಗೆ ಬೀಳುತ್ತದೆ. ಅದೇ ಸಮಯದಲ್ಲಿ ಜಸ್ಟ್ ಮಿಸ್ ಎನ್ನುವಂತೆ ಈ ಸೈನ್ ಬೋರ್ಡ್ ಆ ಹುಡುಗಿಯ ಮುಂದೆ ಬೀಳುತ್ತದೆ. ಅದೇನಾದರೂ ಅವಳಿಗೆ ಟಚ್ ಆಗಿದ್ದರೆ ಅಷ್ಟೇ ಕತೆ. ಇಲ್ಲಿ ನೋಡಿ, ಟ್ರಾಫಿಕ್ ರೂಲ್ಸ್ ಎಲ್ಲವನ್ನು ಗಾಳಿಗೆ ತೋರಿ ಹೆಲ್ಮೆಟ್ ಇಲ್ಲದೆ ಕಿವಿಗೆ ಏರ್ಫೋನ್ಸ್ ಹಾಕಿಕೊಂಡು ಆ ಕಡೆ ಈ ಕಡೆ ನೋಡದೆ ರಸ್ತೆ ದಾಟುತ್ತಾನೆ. ಆ ಕಡೆಯಿಂದ ವೇಗವಾಗಿ ಬಂದ ಕಾರು ಹೇಗೆ ಡಿಕ್ಕಿ ಹೊಡೆಯುತ್ತದೆ ನೋಡಿ. ಜಸ್ಟ್ ಟಚ್ ಆಗಿದ್ದಕ್ಕೆ ಹೀಗೆ. ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ, ಕೇರ್ಫುಲ್ ಆಗಿ ಇರಬೇಕು. ಇವರಿಗೆ ಏನಾಯಿತೋ ಏನೋ, ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಅದೇ ಸಮಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಅಲ್ಲಿ ಪಾರ್ಕಿಂಗ್ ಮಾಡುತ್ತಾನೆ. ಆಗಲೇ ವೇಗವಾಗಿ ಬಂದ ಈ ಗೂಳಿಗಳು ಗುದ್ದುತ್ತವೆ. ನೋಡಿ ಹೇಗೆ ಎಷ್ಟು ಭಯಂಕರವಾಗಿ ಎಷ್ಟು ದೂರಕ್ಕೆ ಎಳೆದುಕೊಂಡು ಬರುತ್ತವೆ ಅಲ್ವಾ? ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಈ ವ್ಯಕ್ತಿಯನ್ನು ನೋಡಿ. ಈ ಕೋಳಿಯನ್ನು ಕತ್ತರಿಸುವ ಕತ್ತಿ ಏನಾದರೂ ಬಿದ್ದಿದ್ದರೆ ಏನಾಗಿರುವುದು ಅಲ್ವಾ? ಆದರೂ ಆ ಕತ್ತಿ ಎಲ್ಲಿಂದ ಬಂತು ಎನ್ನುವುದೇ ಒಂದು ಪ್ರಶ್ನೆ. ಇಲ್ಲಿ ನಿಂತಿರುವ ಲಾರಿ ಇದ್ದಕ್ಕಿದ್ದ ಹಾಗೆ ಹೇಗೆ ಬೀಳುತ್ತದೆ ನೋಡಿ. ಅಲ್ಲಿದ್ದವರು ಓಡಿ ಬಂದು ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಾರೆ. ಇಲ್ಲವಾಗಿದ್ದರೆ ಅವರು ಕೆಳಗೆ ಬಿದ್ದು ಅಪ್ಪಚ್ಚಿಯಾಗುತ್ತಿದ್ದರು. ಇಲ್ಲಿ ಎಲೆಕ್ಟ್ರಾನಿಕ್ ಶಾಪ್ಗೆ ಏನೋ ವಾಪಸ್ಸು ಮಾಡಲು ಈ ವ್ಯಕ್ತಿ ಬರುತ್ತಿದ್ದಾನೆ. ಅವರು ಶಾಪ್ ಒಳಗೆ ಬಂದ ಕೂಡಲೇ ಏನಾಯಿತೆಂದು ನೀವೇ ನೋಡಿ. ಜಸ್ಟ್ ಮಿಸ್, ಇಲ್ಲವಾಗಿದ್ದರೆ ಆ ಕಾಲುವೆಯಲ್ಲಿ ಬೀಳುತ್ತಿದ್ದ. ಈ ವಿಡಿಯೋದಲ್ಲಿ ಬಿದ್ದು ಹೋಗುತ್ತಿದ್ದ ಕಟ್ಟಡವನ್ನು ನೋಡಲು ಎಲ್ಲರೂ ನಿಂತಿರುತ್ತಾರೆ. ಆಗಲೇ ಎಲ್ಲಿಂದಲೋ ಒಂದು ಕಲ್ಲು ಇವರ ತಲೆಯನ್ನು ಹೊಡೆದು ಹಾಕಲು ವೇಗವಾಗಿ ಬರುತ್ತದೆ. ಅಲ್ಲಿದ್ದ ಯಾರಿಗೂ ಟಚ್ ಆಗದೆ ಎಲ್ಲರೂ ಪಾರಾಗುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಎಂದಾದರೂ ಗ್ರೇಟ್ ಎಸ್ಕೇಪ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.